ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಮಸಾಲೆ ದೋಸೆ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ? ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರುತ್ತೆ. ಅದು ಹೋಟೆಲಲ್ಲಿ ಮಸಾಲೆ ದೋಸೆ ಅಂತಂದರೆ ಪ್ರತಿಯೊಬ್ಬರೂ ಇಷ್ಟಪಡ್ತಾರಲ್ವ? ಅದು ಎಷ್ಟು ಕೆಂಪಾಗಿರುತ್ತೆ, ಎಷ್ಟು ಕ್ರಿಸ್ಪಿನೆಸ್ ಇರುತ್ತೆ ಅಲ್ವ, ಎಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಅದೇ ಥರ ನಮ್ಮ ಮನೇಲೇ ಪ್ರಿಪೇರ್ ಮಾಡ್ಕೋಬೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ದೋಸೆ ಬ್ಯಾಟರ್ನ ನೆನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ದೋಸೆ ಬ್ಯಾಟರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಈ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೊಂದೇ. ಈ ದೋಸೆ ಬ್ಯಾಟರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಸಕ್ಕರೆ, ಹಾಗೆ 1 ಸ್ಪೂನಷ್ಟು ಮೈದಾನ ಹಾಕ್ಕೋಬೇಕು. ಮೇಯ್ನು ದೋಸೆ ಒಳ್ಳೆ ಕ್ರಿಸ್ಪಿನೆಸ್ಸು ಹಾಗೆ ಒಳ್ಳೆ ಕೆಂಪು ಕಲರ್ ಬರಬೇಕು ಅಂತಂದರೆ ಸಕ್ಕರೆನ ಹಾಕ್ಕೋಬೇಕು. ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಅಂತೂ ತುಂಬಾ ಕೆಂಪಾಗಿ ಬರುತ್ತೆ. ಮೈದಾ ಸೇರಿಸೋದ್ರಿಂದ ತುಂಬ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿನೆಸ್ ಬರುತ್ತೆ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಹೆಂಚು ಕಾಯಕ್ಕಿಟ್ಬಿಟ್ಟು, ಹೆಂಚು ಬಿಸಿ ಆದಮೇಲೆ ಸ್ವಲ್ಪ ವಾಟರಿಂದ ಕ್ಲೀನ್ ಮಾಡಿಕೊಂಡು ಈಗ ನಾವು ದೋಸೆನ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ವೈಟ್ ಆಲೂಗಡ್ಡೆ ಪಲ್ಯ ಮತ್ತು ಇವತ್ತು ಕೆಂಪು ಚಟ್ನಿ. ಕೆಂಪು ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ವೈಟ್ ಆಲೂಗಡ್ಡೆ ಪಲ್ಯ ರೆಸಿಪಿ ಮತ್ತು ಕೆಂಪು ಚಟ್ನಿ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ನ ಮಾಡಿ. ಈಗ ದೋಸೆನ ಹಾಕೊಂಡ್ಬಿಟ್ಟು ಸ್ಟಫಿಂಗ್ಗೆ ಆಲೂಗಡ್ಡೆ ಪಲ್ಯನ ಇಟ್ಕೊಂಡು ಈಗ ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಿದ್ರೂ ಹಾಕೋಬೋದು. ಒಳ್ಳೆ ಕಲರ್ ಬರೋವರೆಗೂ ರೋಸ್ಟ್ ಮಾಡಿಕೊಂಡ್ರೆ ಮಸಾಲೆ ದೋಸೆ ರೆಡಿ.